ಈ ಒಂದು ಕಾರ್ಯಕ್ರಮ ಅವಿಸ್ಮರಣೀಯವಾಗಬೇಕು ಅಂತಂದ್ರೆ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಬಂದು ವೀಕ್ಷಣೆಯನ್ನು ಮಾಡಿ ಆಹಾರವನ್ನ ಕುಟುಂಬಗಳಿಗೆ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮ ಮಾನ್ಯ ಆಯುಕ್ತರಿಗೆ ತುಂಬುರುವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಸಂಪನ್ನಗೊಳ್ಳಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. ಹಾಗೆ ನಮ್ಮ ಸ್ವೀಕಾರವನ್ನ ಮಾಡಿದಂತ ತಾವು ಇಷ್ಟಪಟ್ಟಂತವರು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಆ ಒಂದು ಮುಗ್ಧ ಜೀವಿಗಳನ್ನ ಗಟ್ಟಿ ಪಡೆಯುವ ಮುಖೇನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಹಾಗೆ ಉತ್ಸಾಹವನ್ನು ತುಂಬಕ್ಕಂತ ಅವರಿಗೆ ಕೇಳ್ಕೊಂತ ಇದ್ದೀವಿ. ಬೇರೆ ಮತ್ತೆ ಅಫೆಕ್ಷನೇಟ್ ಆಗಿರುವ ರೀತಿಯಲ್ಲಿ ಇರುವುದು ನಾವು ನೋಡ್ತೇವೆ. ಒಂದು ಕಲ್ಪನೆಯಲ್ಲಿ ಏನಂದ್ರೆ ನಾಯಿಗಳು ಬೀದಿಯಲ್ಲಿ ಇರುವ ನಾಯಿಗಳು ಗಲೀಜಿರ್ತವೆ. ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಮಕ್ಕಳ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನ ಕೇಳಿದೀವಿ, ನೋಡಿದೀವಿ. ಆದ್ರೆ ಈ ಉಪಸ್ಥಿತರು ಎಲ್ಲ ಸಂಘ ಸಂಘಟನೆಗಳು ಮತ್ತೆ ಈ ಪಪ್ಪಿಯನ್ನು ಅಡಾಪ್ಟ್ ಮಾಡ್ಕೊಳ್ಳಲಿಕ್ಕೆ ಬಂದಿರುವವರು ಒಂದು ಪಪ್ಪಿಯನ್ನ ಈಗಾಗಲೇ ದತ್ತು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಕಾವ್ಯಾರವರು ಅವರು ಕೂಡ ಒಂದು ಸ್ವೀಕಾರ ಮಾಡಿದ್ದಾರೆ. ಗಣ್ಯರು ಅದಕ್ಕೆ ಆಹಾರವನ್ನ ನೀಡುವ ಮುಖೇನ ಉದ್ಘಾಟನೆ ಮಾಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ 2 ನಾಯಿ ಮರಿಗಳನ್ನ ದತ್ತು ಸ್ವೀಕಾರ ಪಡೆಯುವ ಮುಖೇನ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣ ಭಾಗಿಸಿದ್ದಾರೆ. ಅವರಿಗೂ ತಿಳಿಸಬೇಕಾಗಿದೆ, ಹೇಳಿಬೇಕಾಗಿದೆ. ಯಾಕಂತಂದ್ರೆ ನಿಮ್ಮ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಆಗ್ಲಿ ಅಥವಾ ಲಾಯಲ್ಟಿ ಲವ್ ತುಂಬಾನೇ ಪ್ರಮುಖವಾದ ಒಂದು ನಮ್ಮ